ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುವುದು ಮತ್ತು ಈ ತಿಂಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಹಾಗೆಯೇ 2025ರಲ್ಲಿ ಆಷಾಢ ಶುಕ್ರವಾರ, ಆಷಾಢ ಮಂಗಳವಾರ ದಿನಾಂಕಗಳ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸವು ವರ್ಷದ 4ನೇ ತಿಂಗಳು. ಇದು ಜ್ಯೇಷ್ಠ ಪೂರ್ಣಿಮೆಯ ನಂತರ ಪ್ರಾರಂಭವಾಗುತ್ತದೆ. ಈ ತಿಂಗಳಲ್ಲಿ ದೇವಶಯನಿ ಏಕಾದಶಿ, ಜಗನ್ನಾಥ ರಥಯಾತ್ರೆ, ಗುರುಪೂರ್ಣಿಮೆ ಮುಂತಾದ ಅನೇಕ ವ್ರತ, ಹಬ್ಬಗಳು ಮತ್ತು ಧಾರ್ಮಿಕ ಆಚರಣೆಗಳಿವೆ. ವಿಷ್ಣುವಿನ ಆರಾಧನೆಯನ್ನು ಈ ತಿಂಗಳಲ್ಲಿ ಮಾಡುವುದು ಬಹಳ ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗಿದೆ. ಈ ತಿಂಗಳು ಆತ್ಮಾವಲೋಕನ, ಪೂಜೆ ಮತ್ತು ಉಪವಾಸಕ್ಕೆ ಉತ್ತಮವಾಗಿದೆ. ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗಿರಲು ಈ ತಿಂಗಳಲ್ಲಿ ಉಪವಾಸ ಮತ್ತು ಶುದ್ಧ ಆಹಾರವನ್ನು ಅತಿ ಹೆಚ್ಚು ಶಿಫಾರಸು ಮಾಡಲಾಗಿದೆ. ಇನ್ನು ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಎನ್ನುವುದಾದರೆ, ಧಾರ್ಮಿಕ ಆಚರಣೆಗಳು ಮತ್ತು ಪೂಜೆಯನ್ನು ಮಾಡಿ. ಆಷಾಢ ಮಾಸದಲ್ಲಿ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಗುರುಗಳ ಸೇವೆ ಮತ್ತು ಗೌರವ, ಜಪ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ. ದಾನ ಮಾಡಿ. ನಿಮ್ಮ ಕೈಲಾದಷ್ಟು ಹೆಚ್ಚು ದಾನವನ್ನು ಮಾಡಿದರೆ ಒಳ್ಳೆಯದು. ಈ ತಿಂಗಳಲ್ಲಿ ನಿರ್ಗತಿಕರಿಗೆ ಆಹಾರ, ಬಟ್ಟೆ ಮತ್ತು ಛತ್ರಿ ಇತ್ಯಾದಿ ದಾನಗಳನ್ನು ಮಾಡುವುದರಿಂದ ವಿಶೇಷ ಫಲ ಸಿಗುವುದು. ಇನ್ನು ಏಕಾದಶಿ ಉಪವಾಸವನ್ನು ಆಚರಿಸಿ. ಆಷಾಢ ಮಾಸದಲ್ಲಿ ಏನು ಮಾಡಬಾರದು ಎನ್ನುವುದಾದರೆ, ಈ ತಿಂಗಳಲ್ಲಿ ಮದುವೆ ಮತ್ತು ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಈ ತಿಂಗಳಲ್ಲಿ ಹುರಿದ ಆಹಾರ ಮತ್ತು ಮಾಂಸಾಹಾರ ಸೇವಿಸುವುದನ್ನು ತಪ್ಪಿಸಿ. ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾಗಿರಲು ಈ ತಿಂಗಳಲ್ಲಿ ಉಪವಾಸ ಮತ್ತು ಶುದ್ಧ ಆಹಾರವನ್ನು ಶಿಫಾರಸು ಮಾಡಲಾಗಿದೆ. ಧಾರ್ಮಿಕ ಅವಮಾನ ಅಥವಾ ಅಶಿಸ್ತನ್ನು ಮಾಡಬೇಡಿ. ಈ ತಿಂಗಳಲ್ಲಿ ಯಾವುದೇ ರೀತಿಯ ಅಪವಿತ್ರ ನಡವಳಿಕೆ, ಸುಳ್ಳು, ಕಳ್ಳತನ, ವಂಚನೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ತಿಂಗಳಲ್ಲಿ ಮರಗಳು ಮತ್ತು ಗಿಡಗಳನ್ನು ಕಡಿಯಬೇಡಿ. 2025ರಲ್ಲಿ ಆಷಾಢ ಮಾಸ ಜೂನ್ 26ರಂದು ಪ್ರಾರಂಭವಾಗುವುದು ಹಾಗೂ ಆಷಾಢ ಮಾಸವು ಜುಲೈ 24ರಂದು ಕೊನೆಗೊಳ್ಳುತ್ತದೆ. ಇನ್ನು ಆಷಾಢ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳು, ವ್ರತಗಳನ್ನು ಆಚರಿಸುತ್ತೇವೆ ಎನ್ನುವುದಾದರೆ, 2025ರ ಆಷಾಢ ಮಾಸದಲ್ಲಿ 26ರಿಂದ ಆಷಾಢ ಮಾಸ ಪ್ರಾರಂಭವಾಗುವುದು. ಶ್ರೀ ಮಹಾಲಕ್ಷ್ಮಿ ಪೂಜೆ. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರಗಳಂದು ಶ್ರೀ ಮಹಾಲಕ್ಷ್ಮಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ದಿನಗಳನ್ನು ಹಬ್ಬವಾಗಿ ಆಚರಿಸುತ್ತಾರೆ. 2025ರ ಗುರುಪೂರ್ಣಿಮೆಯನ್ನು ಜುಲೈ 10ರಂದು ಅಂದರೆ ಗುರುವಾರ ಆಚರಿಸಲಾಗುವುದು. ಸಕಲ ವೇದಗಳ ಸಂಕಲನಕಾರ ಮತ್ತು ಮಹಾಭಾರತವನ್ನು ರಚಿಸಿದ ವ್ಯಾಸರಾಯರ ಜನ್ಮದಿನವನ್ನು ಗುರುಪೂರ್ಣಿಮಾ ದಿನ ಹೆಸರಿನಲ್ಲಿ ಆಚರಿಸುತ್ತೇವೆ. ಇನ್ನು ದಕ್ಷಿಣಾಯನ ಪುಣ್ಯಕಾಲ 16/7 ಅಂದರೆ 16ನೇ ತಾರೀಕು ಜುಲೈ 2025ರಂದು ಬುಧವಾರ. ಕಟಕ ಸಂಕ್ರಮಣವನ್ನು ದಕ್ಷಿಣಾಯನ ಪುಣ್ಯಕಾಲ ಎಂದು ಕರೆಯುತ್ತೇವೆ. ಈ ದಿನದಂದು ಪುಣ್ಯ ಸ್ನಾನ ಮಾಡುವುದು ವಾಡಿಕೆ. ಅಸುನೀಗಿದ ವಂಶದ ಹಿರಿಯರಿಗೆ ತರ್ಪಣ ನೀಡುವುದು ಸಂಪ್ರದಾಯ. ಈ ದಿನವನ್ನು ಹಬ್ಬದಂತೆ ಆಚರಿಸುತ್ತಾರೆ. ಇನ್ನು ಜುಲೈ 17ರಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ, ವರ್ಧಂತಿ ಮಹೋತ್ಸವ. ಭೀಮನ ಅಮಾವಾಸ್ಯೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು 24/7/2025ರಂದು ಗುರುವಾರ ಆಚರಿಸಲಾಗುವುದು. ಈ ಹಬ್ಬವು ಸ್ತ್ರೀಯರಿಗೆ ವಿಶೇಷವಾಗಿರುವುದು. ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಶಿವಪಾರ್ವತಿಯ ಪೂಜೆಯನ್ನು ಮಾಡಲಾಗುವುದು. ಇದನ್ನು ಪತಿ ಸಂಜೀವಿನಿ ವ್ರತ ಎಂದು ಸಹ ಕರೆಯಲಾಗುವುದು. ಉರಿಯುತ್ತಿರುವ ಜೋಡಿ ದೀಪದ ಕಂಬಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಮಾಸದಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ನಡೆಯಲಿದೆ. ಇನ್ನು ಆಷಾಢ ಶುಕ್ರವಾರದ ದಿನಾಂಕಗಳು ಹೀಗಿವೆ. 27 ಜೂನ್ 2025ರಂದು ಶುಕ್ರವಾರ 1ನೇ ಆಷಾಢ ಅಂದರೆ ಪ್ರಥಮ ಆಷಾಢ ಶುಕ್ರವಾರ. ಜುಲೈ 4, 2025ರಂದು ಶುಕ್ರವಾರ 2ನೇ ಆಷಾಢ ಶುಕ್ರವಾರ. 11ನೇ ಜುಲೈ 2025ರಂದು 3ನೇ ಶುಕ್ರವಾರ ಆಷಾಢ ಶುಕ್ರವಾರ. 18 ಜುಲೈ 2025ರಂದು 4ನೇ ಶುಕ್ರವಾರ ಅಂದರೆ 4ನೇ ಆಷಾಢ ಶುಕ್ರವಾರ. ಇದೇ ಕೊನೆಯ ಆಷಾಢ ಶುಕ್ರವಾರ. ಆಷಾಢ ಮಂಗಳವಾರದ ದಿನಾಂಕಗಳನ್ನು ನೋಡೋಣ. 1ನೇ ಜುಲೈ 2025ರಂದು
ಪ್ರಥಮ ಮಂಗಳವಾರ ಅಂದರೆ ಆಷಾಢ ಮಂಗಳವಾರ. 8ನೇ ಜುಲೈ 2025ರಂದು ಎರಡನೇ ಮಂಗಳವಾರ, ಆಷಾಢ ಎರಡನೇ ಮಂಗಳವಾರ. 15ನೇ ಜುಲೈ 2025ರಂದು ಮೂರನೇ ಆಷಾಢ ಮಂಗಳವಾರ. 22ನೇ ಜುಲೈ 2025ರಂದು ನಾಲ್ಕನೇ ಆಷಾಢ ಮಂಗಳವಾರ. ಇದೇ ಕೊನೆಯ ಆಷಾಢ ಮಂಗಳವಾರ. 2025ರಲ್ಲಿ ಬರುವ ಆಷಾಢ ಶುಕ್ರವಾರ ಮತ್ತು ಆಷಾಢ ಮಂಗಳವಾರ ದಿನಾಂಕಗಳನ್ನು ಸಹ ತಿಳಿಸಿದ್ದೇನೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.